ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ವ್ಯಕ್ತಿ ಮತ್ತೆ ನಿಮ್ಮನ್ನು ಅಪ್ರೋಚ್ ಮಾಡ್ತಾರಾ? ಹಾಗೆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಏನು ಕಾರ್ಡ್ಸ್ ಬರುತ್ತೆ, ಏನು ಮೆಸೇಜ್ ಬರುತ್ತೆ ಅದರಲ್ಲಿ ನೋಡೋಣ. ಒಂದು ಕಾರ್ಡ್ ಆಗಲೇ ಬಂದಿದೆ, ಇದು ಟೆಂಪಲ್ ಪಾತ್, ಹಾಗೆ ದಿ ವರ್ಲ್ಡ್ ಬರ್ತಾ ಇದೆ. ಮತ್ತೊಂದು ದಿ ಥಿಂಕಿಂಗ್ ವುಮನ್, ಬಾಟಮ್ನಲ್ಲೇನಿದೆ ಬ್ಲಾಸಮಿಂಗ್ ಅಬಂಡೆನ್ಸ್. ಈ ಒಂದು ಕನೆಕ್ಷನ್ ಅರಳೋಕ್ಕೆ ಮುಂಚೆನೇ ಮುದ್ರು ಹೋಗಿದೆ ಅಂತ ಅನ್ನಿಸ್ತಾ ಇದೆ. ಶುರುವಿನಲ್ಲಿ ಸಂತೋಷ ಇತ್ತು, ಪಾಸಿಟಿವಿಟಿ ಇತ್ತು. ಇದ್ದಕ್ಕಿದ್ದ ಹಾಗೆ ಇಲ್ಲೇನೋ ನೋ ಕಾಂಟ್ಯಾಕ್ಟ್ ಇದೆ, ರಿಜೆಕ್ಷನ್ ಇದೆ, ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದ್ರ ಬಗ್ಗೆ ನೀವು ತುಂಬ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ರಿ, ಪ್ರೇಯರ್ಸ್ ಮಾಡ್ತಾ ಇದ್ರಿ, ದೇವಸ್ಥಾನಗಳಿಗೆಲ್ಲ ಹೋಗೋದಿತ್ತು. ಆದರೆ ಏನೋ ಮೋಡ ಮುಸುಕಿದ ವಾತಾವರಣ ಇತ್ತು, ಕನ್ಫ್ಯೂಷನ್ಸ್ ಇತ್ತು, ನಿಮಗೇನೂ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ನನ್ನನ್ನು ಇಷ್ಟಪಡ್ತಾ ಇದ್ದಾರಾ ಇಲ್ವಾ ಅನ್ನೋದೇ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ. ಕೆಲವ್ರಿಗೆ ಇಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ರು, ಆದರೆ ಏನೂ ಡಿಸಿಷನ್ ಕೊಡ್ತಾ ಇರಲಿಲ್ಲ. ನೀವು ತುಂಬ ಯೋಚನೆ ಮಾಡ್ತಾ ಇದ್ರಿ, ಇಲ್ಲಿ ಓವರ್ ಥಿಂಕಿಂಗ್ ಇತ್ತು. ಇಲ್ಲಿ ಕೆಲವರಿಗೆ ಮದುವೆ ಫಿಕ್ಸ್ ಆಗಿದೆ, ಒಪ್ಕೊಳ್ಳೋ ಸ್ಥಿತಿನಲ್ಲಿದೆ, ಚೆನ್ನಾಗಿ ಮಾತಾಡ್ತಾರೆ, ಆದರೆ ಯಾವುದೇ ಕ್ಲಾರಿಟಿ ಕೊಡ್ತಾ ಇಲ್ಲ. ಎಸ್ ಅಂತಲೂ ಹೇಳ್ತಾ ಇಲ್ಲ, ನೋ ಅಂತಲೂ ಹೇಳ್ತಾ ಇಲ್ಲ. ನಿಮಗೂ ಸಾಕಷ್ಟು ಆ್ಯಂಗ್ಸೈಟಿ ಇತ್ತು, ಆತಂಕ ಇತ್ತು. ಈಗ ಸೈಲೆಂಟ್ ಆಗಿದ್ದೀರಾ, ಆದರೆ ಆ ವ್ಯಕ್ತಿ ಮಾತ್ರ ನಿಮಗೇನೂ ಹೇಳ್ತಾ ಇಲ್ಲ. ಎಷ್ಟೋ ಅಷ್ಟು ಮಾತು ಮುಂದುವರಿಯೋಕ್ಕೆ ಮುಂಚೆನೇ ಇಲ್ಲೇನೋ ಬಿಕ್ಕಟ್ಟಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ. ಈ ಕನೆಕ್ಷನ್ನಲ್ಲಿ ಏನಾಗಿದೆ? ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3. ಇಲ್ಲಿ ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2, ಹಾಗೆ ಕಾರ್ಡ್ ನಂಬರ್ 3. ನೀವೀಗಲೂ ಆ ವ್ಯಕ್ತಿ ಬಗ್ಗೆ ಕನಸು ಕಾಣೋದಿದೆ. ಎಲ್ಲ ಸರಿಯಾಗಿತ್ತು, ಆದರೆ ಏನೋ ಬ್ಲಾಕೇಜಸ್ ಇದೆ, ಏನೋ ತಡೆ ಹಿಡಿತಾ ಇದೆ. ಆದ್ರೂ ಈ ವ್ಯಕ್ತಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ, ಹೋಪ್ಸ್ ಬಿಟ್ಕೊಟ್ಟಿಲ್ಲ. ಇನ್ನೇನಿದೆ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಐ ರಿಗ್ರೆಟ್ ಟು ಹೈಡ್ ಟ್ರೂತ್ ಫ್ರಮ್ ಯು. ಇಲ್ಲಿನ ಎನರ್ಜಿ ನೋಡಿದಾಗ ನಿಮಗೆ ನೆನಪುಗಳಿದೆ, ಯಾಕೋ ಆ ವ್ಯಕ್ತಿನ ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ತುಂಬ ಹೋಪ್ಸ್ ಇಟ್ಕೊಂಡಿದ್ರಿ, ಈಗಲೂ ಆ ವ್ಯಕ್ತಿ ಬಗ್ಗೆ ಕನಸು ಕಾಣೋದಿದೆ. ಮಾತಾಡ್ತಾ ಇದ್ದೀರಾ ಸರಿ, ಮಾತುಕತೆಗಳು ಕ್ಯಾಶುಯಲ್ ಆಗಿರುತ್ತೆ, ಮದುವೆ ಮಾಡ್ಕೋಬೇಕು ಅನ್ನೋದಿದೆ. ಇಬ್ಬರ ಕಡೆಯಿಂದನೂ ಮನೆಯಲ್ಲಿ ಮಾತುಕತೆಗಳಾಗಿದೆ, ಆದರೆ ಇನ್ನೂ ಫೈನಲ್ ಸ್ಟೇಜಿಗೆ ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ. ಆಗಾಗ ನೀವು ಪ್ರೇಯರ್ಸ್ ಮಾಡ್ಕೊಳ್ಳೋದಿದೆ, ವಿಶಸ್ ಮಾಡ್ಕೊಳ್ಳೋದಿದೆ. ಇಲ್ಲಿ ಟೆಂಪಲ್ ಕಾರ್ಡ್ ಮೇಲೆ 7 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಆದರೆ ಈ ವ್ಯಕ್ತಿ ನಿಮ್ಗೆ ಯಾವುದೇ ಕ್ಲಾರಿಟಿ ಕೊಡ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ. ಅವ್ರು ಏನೋ ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ ಅನ್ನೋದಿದೆ. ಇದ್ರ ಬಗ್ಗೆ ರಿಗ್ರೆಟ್ಸ್ ಇದೆ ಅವ್ರಿಗೆ, ಅದು ಆಗಾಗ ಅವರನ್ನು ತಡೆ ಹಿಡಿತಾ ಇರುತ್ತೆ. ಆದರೆ ನಿಮ್ಮ ಜೊತೆ ಅವರು ಚೆನ್ನಾಗಿ ಮಾತಾಡೋದಿದೆ, ಆಗಾಗ ಕಾಲ್ ಮಾಡ್ತಾರೆ, ಅದು ಇದು ಮಾತಾಡ್ತಾರೆ. ಏನು ಹೇಳಬೇಕೋ ಅದನ್ನೇ ಹೇಳಲ್ಲ. ನೀವು ಅವರು ಇವತ್ತು ಹೇಳ್ತಾರೆ, ನಾಳೆ ಹೇಳ್ತಾರೆ, ಹಾಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಒಂದೊಂದು ಸರಿ ಅವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ. ಆಗ ನಿಮಗೆ ತುಂಬ ಬೇಜಾರಾಗುತ್ತೆ. ಈ ವ್ಯಕ್ತಿ ಯಾಕೆ ಹೀಗೆ ಹಾಗನ್ನಿಸುತ್ತೆ. ನಿಮ್ಮನ್ನು ಡಿಸ್ಕನೆಕ್ಟ್ ಮಾಡಿನೂ ಇಲ್ಲ, ಆದರೆ ನಿಮಗೇನು ಕ್ಲಾರಿಟಿನೂ ಕೊಡ್ತಾ ಇಲ್ಲ. ನೀವು ಏನು ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ಈ ಕನೆಕ್ಷನಲ್ಲಿ ಮುಂದೆ ಏನಿದೆ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ.
ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ಈ ಕನೆಕ್ಷನ್ನಲ್ಲಿ ಏನೋ ಕಾಂಪ್ಲಿಕೇಶನ್ಸ್ ಇದೆ ಅನ್ನಿಸ್ತಾ ಇದೆ. ಈ ಟೈಮಲ್ಲಿ ಅವರು ನಿಮಗೆ ಅಟೆನ್ಷನ್ ಕೊಡ್ತಾ ಇಲ್ಲ, ಅಥವಾ ಎಷ್ಟೋ ಅಷ್ಟು ಮಾತು. ಇದರಿಂದ ನಿಮಗೆ ಆಂಗ್ಸೈಟಿ ಇದೆ, ಆತಂಕ ಇದೆ. ಈ ವ್ಯಕ್ತಿ ಹೀಗೆ ದೂರ ಆಗಿಬಿಡ್ತಾರಾ ಅನ್ನೋ ಹೆದರಿಕೆನೂ ಇದೆ. ಈ ವ್ಯಕ್ತಿ ನಿಮ್ಮ ಕಡೆ ಅಟ್ರಾಕ್ಟ್ ಆಗಿದ್ದಾರೆ, ನೀವು ಇಷ್ಟನೂ ಇದ್ದೀರಾ, ಆದರೆ ಅಂಥ ಇಂಪಲ್ಸಿವ್ ಆಗಿಲ್ಲ, ಪ್ರಾಕ್ಟಿಕಲ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ಈ ಕನೆಕ್ಷನ್ ಮುಂದುವರ್ಸೋಕೆ ಇಷ್ಟ ಇದೆ. ಇಲ್ಲೇನೋ ಕಾಂಪ್ಲಿಕೇಶನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಏನೋ ಡಿಫ್ರೆನ್ಸಸ್ ಇದೆ, ಈಸಿಲಿ ಅಕ್ಸೆಪ್ಟಬಲ್ ಅಲ್ಲದಿರುವಂಥ ಏನೋ ಕಾರಣಗಳಿದೆ. ನಾನೆಲ್ಲಿ, ನೀವೆಲ್ಲಿ, ಆ ಥರ ಒಂದು ಫೀಲಿಂಗ್ಸ್ ಡೆವಲಪ್ ಆಗಿದೆ. ಇಲ್ಲಿ ನೀವು ಒಳ್ಳೆ ಪೊಸಿಷನ್ನಲ್ಲಿರ್ಬೋದು, ಅಥವಾ ಅವ್ರಿಗಿಂತ ಹೆಚ್ಚು ಓದಿರಬಹುದು. ಆದರೆ ಇಬ್ಬರೂ ಅವ್ರವ್ರ ಜಾಗದಲ್ಲಿ ಕಂಫರ್ಟಬಲ್ ಆಗಿದ್ದೀರಾ. ಇದನ್ನೆಲ್ಲ ಡಿಸ್ಕಸ್ ಮಾಡೋಕ್ಕೆ ಅವ್ರಿಗೆ ಹಿಂಜರಿಕೆ ಇದೆ. ಇಬ್ಬರಲ್ಲೂ ಡಿಫ್ರೆನ್ಸಸ್ ಇರೋದ್ರಿಂದ ಇದು ಮುಂದುವರಿಯುತ್ತಾ ಅನ್ನೋ ಯೋಚನೆ ಇದೆ ಇವ್ರಿಗೆ. ಆಗಾಗ ನಿಮ್ಮ ಬಗ್ಗೆ ಯೋಚಿಸೋದಿದೆ. ಎಷ್ಟೋ ಸರಿ ನಿಮ್ಮನ್ನು ಹರ್ಟ್ ಮಾಡಿರ್ಬೋದು. ಈಗ ಕಾಂಟ್ಯಾಕ್ಟ್ ಮಾಡೋಕ್ಕೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಮನಸ್ಸು ನಿಮ್ಮ ಕಡೆ ಇದೆ, ಅದನ್ನು ಹೇಳೋಕ್ಕೆ ಕಷ್ಟ ಆಗ್ತಾ ಇದೆ. ಏನೋ ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ, ಆದರೆ ಆ ತಪ್ಪು ಸರಿ ಮಾಡ್ಕೊಳ್ಳೋ ವಿಧಾನ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡೋದು? ನೀವು ಅಂಥ ಅಟೆನ್ಷನ್ ಕೊಡದಿದ್ರೆ ಏನು ಮಾಡೋದು? ಇಲ್ಲಿ ಫಿಯರ್ ಆಫ್ ರಿಜೆಕ್ಷನ್ ಕಾಣ್ತಿದೆ. ನಿಮ್ಮ ಹತ್ರ ತುಂಬ ಮಾತಾಡಬೇಕು, ತನ್ನ ಸೈಡ್ ಕ್ಲಿಯರ್ ಮಾಡ್ಕೋಬೇಕು ಅನ್ನಿಸ್ತಾ ಇದೆ. ಇದನ್ನೆಲ್ಲ ನೀವು ಡ್ರಾಮಾ ಅಂದ್ಕೊಂಡ್ರೂ ಸರಿ. ಮತ್ತು ಈ ಕನೆಕ್ಷನ್ ಮೊದಲಿನಂತೆ ಸ್ಮೂತಾಗಿ ನಡೆದ್ರೆ ಸಾಕು ಹಾಗೆ ಯೋಚಿಸೋದಿದೆ ಈ ವ್ಯಕ್ತಿ. ಇಲ್ಲಿಬ್ರಿಗೂ ಸರಿಯಾದ ಕಮ್ಯುನಿಕೇಷನ್ ಇಲ್ಲ. ಅದೇ ಕಾರಣದಿಂದ ಇದು ನಿಧಾನವಾಗಿ ನಡೀತಾ ಇದೆ. ಅಥವಾ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರು, ಅಂತ ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ, ಇದೂ ಕಾರಣ ಇರಬಹುದು. ಅವರ ಕೋಲ್ಡ್ ರೆಸ್ಪಾನ್ಸ್ ಹಿಂದೆ ಓವರ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ ಇದೆ. ಈ ಕನೆಕ್ಷನ್ನಲ್ಲಿ ಮುಂದೆ ಫ್ಯೂಚರ್ ಇಲ್ಲ, ಹಾಗೆ ಏನೇನೋ ಯೋಚನೆ ಮಾಡಿ ಗಿವ್ ಅಪ್ ಮಾಡಿರಬಹುದು. ಒಂದೊಂದ್ಸರಿ ನಿಮ್ಮನ್ನು ದೂರ ಮಾಡ್ಕೊಳ್ಳೋ ಯೋಚನೆನೂ ಬಂದಿರಬಹುದು. ಈಗ ಮತ್ತೆ ಇದನ್ನು ಮುಂದುವರಿಸಬೇಕು ಅನ್ನೋ ಮನಸ್ಸಾಗ್ತಿದೆ. ಹಿಂದೆ ಈ ವ್ಯಕ್ತಿಗೋಸ್ಕರ ನೀವು ನಿದ್ದೆಗೆಟ್ಟು ಹಗಲು ರಾತ್ರಿ ಯೋಚಿಸ್ತಾ ಇದ್ರಿ. ಈಗ ಈ ವ್ಯಕ್ತಿ ನಿಮಗೋಸ್ಕರ ಯೋಚಿಸೋದಿದೆ. ಈಗ ಸಾಕಷ್ಟು ಸಮಯ ಆಗಿದೆ, ನೀವು ಮೂವ್ ಆನ್ ಆಗಿದ್ದೀರಾ. ಹೇಗೆ ಅಪ್ರೋಚ್ ಮಾಡೋದು ಅನ್ನಿಸ್ತಾ ಇದೆ. ಅಕಸ್ಮಾತ್ತಾಗಿ ನಿಮ್ಮನ್ನು ಭೇಟಿ ಮಾಡಿದ್ರೆ ಏನು ಮಾತಾಡೋದು, ಹೇಗೆ ನಿಮ್ಮನ್ನು ಇಂಪ್ರೆಸ್ ಮಾಡೋದು, ಅದ್ರ ಬಗ್ಗೆ ಆಗಾಗ ಯೋಚಿಸೋದಿದೆ ಇವರು. ನೀವೊಂದು ಅಟ್ರಾಕ್ಟಿವ್ ಪರ್ಸನ್ ಅನ್ನಿಸ್ತಾ ಇದೆ. ಕೆಲವು ಕಾರಣಗಳಿಂದ ನಿಮ್ಮನ್ನು ರಿಜೆಕ್ಟ್ ಮಾಡಿದರು, ಅದು ನಿಮ್ಗೆ ಹರ್ಟ್ ಆಗಿತ್ತು. ಈಗ ನಿಮ್ಮನ್ನು ಯಾಕೋ ರಿಪ್ಲೇಸ್ ಮಾಡೋಕ್ಕೆ ಅನ್ನಿಸ್ತಾ ಇಲ್ಲ. ಬೇರೆ ಯಾರೂ ಇಷ್ಟ ಆಗ್ತಾ ಇಲ್ಲ. ಅವ್ರ ಮನಸ್ಸಿಗೆ ಯಾಕೋ ನೀವು ಮತ್ತೆ ಮತ್ತೆ ನೆನಪಾಗ್ತಾ ಇದ್ದೀರಾ. ನಿಮ್ಮ ಮಾತುಗಳು, ನಿಮ್ಮ ಜೊತೆ ನಡೆದ ಕಾನ್ವರ್ಸೇಷನ್ ನೆನಪಾಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಏನೂ ಕಾರಣ ಕೊಡದೆ ನಿಮ್ಮಿಂದ ಸೈಲೆಂಟ್ ಆಗಿದ್ರು. ನಿಮ್ಮ ಕರೆಗಳಿಗೆ ಉತ್ತರ ಕೊಡ್ತಾ ಇರಲಿಲ್ಲ. ಅಲ್ಲೊಂಥರ ನಿರುತ್ಸಾಹ ಇತ್ತು. ಇದರಿಂದ ನೀವು ಸುಮ್ಮನೆ ಆಗಿದ್ದೀರಾ. ಮುಂದೆ ಈ ವ್ಯಕ್ತಿ ನಿಮ್ಮನ್ನು ಅಪ್ರೋಚ್ ಮಾಡ್ತಾರಾ? ಈ ಕನೆಕ್ಷನ್ ಮುಂದುವರಿಯುತ್ತಾ? ಮುಂದೆ ಇಲ್ಲಿ ಹ್ಯಾಪಿನೆಸ್ ಇದೆಯಾ? ಏಂಜಲ್ಸ್ಗೆ ಕೇಳೋಣ. ಇದಕ್ಕೆ ಏನೇನು ಕಾರ್ಡ್ಸ್ ಬರುತ್ತೆ, ಏನು ಮೆಸೇಜ್ ಇದೆ ನೋಡೋಣ. ಇಲ್ಲಿ ವರ್ತ್ ವೇಟಿಂಗ್ ಫಾರ್ ಅನ್ನೋದು ಬರ್ತದೆ. ಮತ್ತೊಂದು ಗೆಟಿಂಗ್ ಟು ನೋ ಈಚ್ ಅದರ್. ಮತ್ತೊಂದು ಎಂಗೇಜ್ಮೆಂಟ್ ಅಂತ ಬರ್ತಾ ಇದೆ ನೋಡಿ, ವೆರಿ ಸೂನ್. ಎಸ್. ಮತ್ತೊಂದು ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು. ಸ್ಟೇ ಆಪ್ಟಿಮಿಸ್ಟಿಕ್ ಅಬೌಟ್ ಯುವರ್ ಲವ್ ಲೈಫ್. ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ಫೇತ್ ವಿಲ್ ಬ್ರಿಂಗ್ ಯು ರೊಮ್ಯಾನ್ಸ್ ಅನ್ನೋದು ಬರ್ತಾ ಇದೆ. ಪಾಸಿಟಿವ್ ಆಗಿರಿ. ಲೈಫ್ ಇಷ್ಟು ಬೇಗ ಮುಗ್ದೋಗಲ್ಲ, ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ. ಹಾಗೆ ಇಲ್ಲಿ ವರ್ತ್ ವೇಟಿಂಗ್ ಫಾರ್ ಅನ್ನೋದು ಬರ್ತಾ ಇದೆ. ಡಿವೈನ್ ಟೈಮಿಂಗ್ ಈಸ್ ಎಟ್ ವರ್ಕ್ ಇನ್ ಯುವರ್ ಲವ್ ಲೈಫ್ ಅನ್ನೋದು ಬರ್ತಾ ಇದೆ. ಆ ಟೈಮ್ ಬಂದಾಗ ತಾನಾಗಿ ಎಲ್ಲ ಸರಿಯಾಗುತ್ತೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ. ಕಮ್ಯುನಿಕೇಷನ್ ಈಸ್ ದಿ ಕೀ ಅನ್ನೋದು ಈ ಕನೆಕ್ಷನ್ಗೆ ಅನ್ವಯಿಸುತ್ತೆ ಅನ್ಕೋತೀನಿ. ಮುಂದೆ ಇಲ್ಲಿ ಎಂಗೇಜ್ಮೆಂಟ್ ಇದೆ. ವೆರಿ ಸೂನ್ ಅನ್ನೋದು ಬರ್ತಾ ಇದೆ. ಟೈಮ್ ಸರಿಯಾಗಿಲ್ದಿರೋ ಕಾರಣ ಒಂದೊಂದ್ಸರಿ ಮನಸ್ಸಿಗೆ ಹರ್ಟ್ ಆಗಿರುತ್ತೆ. ಹೇಗೆ ನಿಮ್ಮನ್ನು ಅಪ್ರೋಚ್ ಮಾಡೋದು ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಆಲ್ರೆಡಿ ನಿಮಗೆ ಏಂಜಲ್ಸ್ ಗೈಡೆನ್ಸ್ ಕೊಟ್ಟಿದ್ದಾರೆ. ಕೂತು ಮಾತಾಡಿ, ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳಿ ಅನ್ನೋದಿದೆ.
ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.